ಎಲ್ಲರಿಗೂ ನಮಸ್ಕಾರ. ಶನಿ ದೇವರ ಫೋಟೋವನ್ನು ಮನೆ ದೇವರ ಕೋಣೆಯಲ್ಲಿ ಏಕೆ ಇಡಬಾರದು? ಶಿವ ಲಯಕಾರನಾದರೂ ಹೆದರದ ಭಕ್ತರು ಶನಿ ದೇವರು ಎಂದರೆ ಸ್ವಲ್ಪ ಹೆಚ್ಚು ಭಯಪಡುತ್ತಾರೆ. ಕೆಲವೊಮ್ಮೆ ಜಾತಕದ ಅನುಸಾರವಾಗಿ ಶನಿಯ ಆರಾಧನೆ ಮಾಡಬೇಕಾದ ಪರಿಸ್ಥಿತಿಯು ಬಂದೊದಗುತ್ತದೆ. ಆದರೆ ಇಲ್ಲಿ ಎಷ್ಟು ಜಾಗ್ರತೆ ವಹಿಸಿದರೂ ಕಷ್ಟವೇ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಶನಿ ದೇವರ ಸಿಟ್ಟಿಗೆ ತುತ್ತಾಗಬೇಕಾಗುತ್ತದೆ. ಇನ್ನು ಶನಿ ದೇವನನ್ನು ಪ್ರಸನ್ನಗೊಳಿಸಬೇಕು ಎಂದು ಮನೆಯೊಳಗೆ ಶನಿ ದೇವರ ವಿಗ್ರಹ ಅಥವಾ ಫೋಟೋವನ್ನಿಟ್ಟರೆ ಏನಾಗುತ್ತದೆ? ಏಕೆ ಯಾರೂ ಫೋಟೋಗಳನ್ನು ಇಡುವುದಿಲ್ಲ ಎಂಬುದನ್ನು ತಿಳಿಯೋಣ. ಶನಿಯಿಂದ ಎಷ್ಟೇ ಒಳ್ಳೆಯದಾಗುತ್ತದೆ ಎಂದರೂ ಸ್ವಲ್ಪ ಎಡವಟ್ಟಾದರೂ ಕಷ್ಟಗಳು ಬಂದಿತ್ತೆಂಬ ಭಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತದೆ. ಹೀಗಾಗಿ ಶನಿ ದೇವರ ಫೋಟೋ ಇಲ್ಲವೇ ವಿಗ್ರಹಗಳನ್ನು ಮನೆಯ ದೇವರ ಕೋಣೆಗಳಲ್ಲಿ ಸಾಮಾನ್ಯವಾಗಿ ಇಡಲು ಹೋಗುವುದಿಲ್ಲ. ಆದರೆ ಕೆಲವರು ಧೈರ್ಯ ಮಾಡಿ ಇಟ್ಟರೆಂದರೆ ಇದರಿಂದ ಅನೇಕ ಕಷ್ಟಗಳು ಎದುರಾಗಬಹುದು ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ಪೌರಾಣಿಕ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರಕ್ಕೆ ಅದರದೇ ಆದ ಸ್ಥಾನಮಾನಗಳನ್ನು ಕೊಡಲಾಗಿದೆ. ಪೂಜೆಗಳನ್ನು ಕೇವಲ ಧನಪ್ರಾಪ್ತಿಗೋಸ್ಕರ ಮಾಡದೆ ಏಳಿಗೆ, ಸದ್ಗತಿ, ಶಾಂತಿ, ನೆಮ್ಮದಿ, ಸಕಾರಾತ್ಮಕ ಶಕ್ತಿ ನೆಲೆಸಲು ಮಾಡುತ್ತಾರೆ. ಸನಾತನ ಸಂಸ್ಕೃತಿಯ ಅನುಸಾರ ಕೆಲವು ದೇವರ ಅನುಷ್ಠಾನ ಹಾಗೂ ಪೂಜೆಗಳನ್ನು ಮಾಡಬೇಕೆಂದರೆ ಬಹಳ ಜಾಗ್ರತೆ ಅಗತ್ಯವಿದು. ನಿಯಮಗಳನ್ನು ಅನುಸರಿಸಲೇಬೇಕು. ಹೀಗೆ ಮಾಡದಿದ್ದರೆ ಕಷ್ಟಗಳನ್ನು ನಾವಾಗಿಯೇ ಮೈ ಮೇಲೆ ಎಳೆದುಕೊಂಡಂತೆ. ದೇವರನ್ನು ಆರಾಧನೆ ಮಾಡುವ ಸಲುವಾಗಿ ನಾವು ಮನೆಯಲ್ಲೇ ಹಲವು ದೇವರ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡುತ್ತೇವೆ. ಆದರೆ ಯಾರದ್ದೇ ಮನೆ ಇರಲಿ, ಶನಿ ದೇವರ ಫೋಟೋ ಅಥವಾ ವಿಗ್ರಹವು ಆ ಮನೆಯ ದೇವರ ಕೋಣೆಯಲ್ಲಿ ಕಾಣುವುದು ಬಹಳ ಅತಿ ವಿರಳವೇ ಎನ್ನಬಹುದು. ಶನಿ ದೇವರ ಬಗ್ಗೆ ಜನರಲ್ಲಿ ಭಯ ಇದ್ದೇ ಇದ್ದು, ಅದೇ ಭಯದಲ್ಲಿಯೇ ಶನಿ ದೇವರ ಪೂಜೆಯನ್ನು ಹೆಚ್ಚು ಮಂದಿ ಮಾಡುತ್ತಾರೆ. ಬೇರೆ ದೇವರನ್ನು ನಂಬಿ ಅದರ ಮೇಲೆ ಭಕ್ತಿ ಇಟ್ಟು ಮಾಡಿದರೆ ಶನಿಯ ಪೂಜೆಗೆ ಮಾತ್ರ ಭಕ್ತಿ ಜೊತೆಗೆ ಭಯವೂ ಸೇರಿಕೊಂಡಿರುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ, ಯಾರು ಹಿರಿಯರಿಗೆ ಗೌರವ ಕೊಡುತ್ತಾರೋ ಇಲ್ಲವೇ ತಂದೆ ತಾಯಿಯನ್ನು ಬಹಳ ಉತ್ತಮವಾಗಿ ನೋಡಿಕೊಳ್ಳುತ್ತಾರೋ ಅಂಥವರ ಮೇಲೆ ಶನಿ ದೇವರ ಕೃಪೆ ಸದಾ ಇರುತ್ತದೆ. ಮೂರ್ತಿ ಇಡದಿರಲು ಕಾರಣ: ಯಾವತ್ತು ಶನಿ ದೇವರ ಮೂರ್ತಿಯನ್ನು ಮನೆಯ ದೇವರ ಕೋಣೆಯಲ್ಲಿಡಬಾರದು. ಇದನ್ನು ಶಾಸ್ತ್ರ ಹಾಗೂ ಪುರಾಣಗಳ ಪ್ರಕಾರವೇ ಹೇಳಲಾಗಿದೆ. ಏಕೆಂದರೆ ಶನಿಗೆ ಒಂದು ಶಾಪವಿದೆ. ಶನಿ ಯಾರನ್ನು ನೋಡುತ್ತಾನೋ ಅವರಿಗೆ ಅನಿಷ್ಟ ಇಲ್ಲವೇ ಕೆಟ್ಟದಾಗುತ್ತದೆ ಎಂಬ ಉಲ್ಲೇಖವಿದೆ. ಹೀಗಾಗಿ ಮನೆಯಲ್ಲಿ ಶನಿ ದೇವರ ವಿಗ್ರಹವಿಟ್ಟು ಅವನು ನಮ್ಮನ್ನು ಮನೆಯಲ್ಲಿ ನೋಡುವಂತೆ ಮಾಡಿದರೆ ನಾವೇ ಮೈ ಮೇಲೆ ಸಮಸ್ಯೆಯನ್ನು ಎಳೆದುಕೊಂಡಂತೆ ಎನ್ನಲಾಗುತ್ತದೆ. ಶನಿ ದೇವರ ಪೂಜೆ ಮಾಡಿಸಬೇಕು ಎಂದಾದರೆ ಯಾವುದಾದರೂ ದೇವಸ್ಥಾನದಲ್ಲಿ ಮಾಡಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಮನೆ ಹೊರತುಪಡಿಸಿ ದೇವಸ್ಥಾನಗಳಲ್ಲೇ ಶನಿ ದೇವರ ಪೂಜೆಯನ್ನು ಏಕೆ ಮಾಡಬೇಕು? ಶನಿ ದೇವರ ದೇವಸ್ಥಾನಗಳಿಗೆ ದರ್ಶನಕ್ಕೆಂದು ಹೋದಾಗ ನೀವು ಏನು ಮಾಡಬೇಕು ಎಂಬ ಬಗ್ಗೆ ಪುರಾಣಗಳಲ್ಲೂ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ನೀವು ಮೊದಲು ತಿಳಿದುಕೊಂಡೇ ಹೋದರೆ ಒಳಿತು. ಶನಿ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಶನಿ ದೇವರ ಕಾಲುಗಳನ್ನು ನೋಡದೆ ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ದೃಷ್ಟಿ ನೆಡಬೇಕು. ಈ ಮೂಲಕ ದರ್ಶನ ಪಡೆಯಬೇಕು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿಯೇ ಪೂಜೆ ಮಾಡಬೇಕು ಎಂಬ ಭಾವನೆ ನಿಮಗೆ ಇದ್ದಿದ್ದೇ ಆದಲ್ಲಿ ಮೊದಲು ಮನಸ್ಸಿನಲ್ಲಿಯೇ ಸ್ಮರಣೆ ಮಾಡಿಕೊಳ್ಳಿ. ಜೊತೆಗೆ ಶನಿವಾರ ಆಂಜನೇಯನ ಪೂಜೆಯನ್ನು ಮಾಡಬೇಕು. ಇದೆಲ್ಲದರ ನಡುವೆ ಶನಿ ದೇವರನ್ನು ಸ್ಮರಿಸಿ ಹೀಗೆ ಮಾಡುವುದರಿಂದ ಶನಿ ಮಹಾತ್ಮನು ಪ್ರಸನ್ನನಾಗುತ್ತಾನೆ. ಈ ದೇವರ ಫೋಟೋ ಅಥವಾ ಮೂರ್ತಿಗಳನ್ನು ಇಡಬೇಡಿ.
ಈ ಮೂರ್ತಿಗಳನ್ನು ದೇವರ ಕೋಣೆಗಳಲ್ಲಿ ಇಲ್ಲವೇ ಮನೆಗಳಲ್ಲಿ ಇಡಬಾರದು. ಶನಿ ದೇವರು ಒಂದೇ ಅಲ್ಲದೆ ರಾಹುಕೇತು, ಭೈರವ ಮತ್ತು ನಟರಾಜನ ಮೂರ್ತಿಗಳನ್ನು ಮನೆಯಲ್ಲಿ ಇಡಬಾರದು. ಇವರೆಲ್ಲರ ಆರಾಧನೆ ಮನೆಯಿಂದ ಹೊರಗಡೆಯೇ ಆಗಬೇಕು. ಮನೆಯೊಳಗೆ ಬಂದರೆ ಕಷ್ಟಗಳನ್ನು ಆಹ್ವಾನಿಸಿದಂತೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.